ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿವಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಷ್ಟೊಂದು ಆಸೆ ಯಾಕೆ? ತುಂಬ ಇವತ್ತು ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಬುದ್ಧ ಯಾವತ್ತೋ ಇದನ್ನ ತಿಳಿಸ್ಕೊಟ್ಟಿರೋದು. ಆದರೂ ನಮಗೆ ಆಸೆ ಇರಬೇಕು ಮಕ್ಕಳೇ. ನಾನು ಹೇಳ್ತೇನೆ, ಆಸೆ ಇರಬೇಕು. ಆಸೆ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ಒಂದು ಪುಟ್ಟು ಕೂಡಬೇಕು, ಒಂದು ಪುಟ್ಟು ಮನೆ ಮಾಡ್ಕೋಬೇಕು, ಒಂದು ಪುಟ್ಟು ಬದುಕು ಕಟ್ಕೋಬೇಕು, ಒಂದು ಪುಟ್ಟು ಇಂಕ್ರಿಮೆಂಟ್ ಬೇಕು. ವಿಪರೀತ ಆಸೆ, ದುರಾಸೆ ಜೀವನದ ಶೈಲಿಯನ್ನೇ ವ್ಯತ್ಯಾಸ ಮಾಡಿಟ್ಬಿಡುತ್ತೆ, ದಾರಿ ತಪ್ಪಿಸ್ಬಿಡುತ್ತೆ. ಇವತ್ತಾಗ್ತಿರೋದೇ. ಇವತ್ತಿನ ಜನ್ರೇಷನ್ ನಾನು ನೋಡ್ತಿದ್ದೇನಲ್ವಾ, ಅವ್ರು ತಗೊಳ್ಳೋ ನಿರ್ಧಾರಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿಟ್ಬಿಡುತ್ತೆ. ಕದನ, ಕಲಹ, ಜಗಳ. ಬೇಕು, ನಿಜವೇ. ನಮ್ಮ ಯೋಗ್ಯತೆಗಿದ್ದು ಇದು ಸರಿಯಾ? ನೋಡಿ, ಒಮ್ಮೆ ಶಿವನನ್ನ ಒಬ್ಬ ಮಾವುತ, ಒಂದು 16 ಆನೆಗಳನ್ನು ನೋಡ್ಕೊಳ್ತಿದ್ದಂಥ ಮಾವುತ ಅಂದರೆ ನಿಮಗೆ ಗೊತ್ತಿದೆ, ಆನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ನೋಡ್ಕೋತಿದ್ದ. ತಕ್ಕ ಮಟ್ಟಿಗೆ ದೇವರು ಕೊಟ್ಟಿದ್ದ. ಆದರೂ ಅವನಿಗೊಂದು ಆಸೆ, ನಾನೊಂದು 1000 ಆನೆಗಳ ಮಾವುತ ಆಗ್ಬೇಕು, ಯಜಮಾನ ಆಗ್ಬೇಕು, ಮಾವುತ ಅಲ್ಲ. ಒಂದು ಆನೆನ್ ಸಾಕೋದೇ ಕಷ್ಟ, 1000 ಆನೆಗಳು ಅಂದರೆ ಅವನು ದಳಪತಿಯೇ. ಅಂಥದ್ದೊಂದು ಬಂದ್ಬಿಟ್ರೆ ಅನ್ನತಕ್ಕಂಥದ್ದು. ಮಾವುತನಾಗಿ ಬೇರೆ ಮಾವುತರಿಗೂ ಟ್ರೈನಿಂಗ್ ಮಾಡ್ತಿದ್ದಂಥ ಒಬ್ಬ ಮಾವುತ ಕಾರ್ಯನಿರ್ವಾಹಕ, ಟೀಮ್ ಲೀಡರ್ ಅಂತ ಇಟ್ಕೊಳ್ಳಿ. ಕೋರಿಕೆ ತುಂಬ ಪ್ರಬಲವಾಗೋಯ್ತು ಅವನಿಗೆ. ಇನ್ನು ಎಷ್ಟು ದಿನ ಈ ಒಂದು ಆನೆ ಲದ್ದಿ ಎತ್ಕೊಂಡು? ಒಂದು 10 ಆನೆಗಳು ನೋಡ್ಕೋತಿದ್ದೀನಿ, ನಿಜವೇ. ಆನೆಗಳು ನನ್ನ ಕಂಟ್ರೋಲಲ್ಲಿದೆ, ನಿಜವೇ. ಆದರೆ ಆನೆಗಳು ಒಡೆಯ ನಾನಲ್ವಲ್ಲ. ಒಂದು ಆನೆನ ಸಾಕಬೇಕು, ಒಬ್ಬ ಮಾವುತನನ್ನು ಸಾಕಬೇಕು ಅಂದರೆ ಒಂದು ಭಾರಿ ದೊಡ್ಡ ಶ್ರೀಮಂತ ಆಗಿರಬೇಕು. ಆನೆ ಹೊಟ್ಟೆ ತುಂಬಿಸೋಕ್ಕಾಗುತ್ತೇನ್ರಿ? ಯಾವುದೋ ಯೋಗ, ಅದು ಯೋಗಗಳು ಅಂತ ಹೇಳ್ತಾರೆ. ಸರಿ, ಒಮ್ಮೆ ಆತನಿಗೆ ಆ ಕೋರಿಕೆ ಪ್ರಬಲವಾಗಿ ಶಿವನ ತಪಸ್ಸು ಕೂತ್ಕೊಂಡ. ಶಿವನೂ ಮೆಚ್ಕೊಂಡ, ಬಂದ. ಏನು ಬೇಕು ಹೇಳಿ ಮಗು ಅಂತ. 1000 ಆನೆಗಳ ಒಡೆಯನಾಗಬೇಕು ನಾನು. ಹೌದಾ? ಸರಿ, ಆಯ್ತು, ತಗೋ. ಏನು ಕನಕವೃಷ್ಟಿಯೇ, 1000 ಆನೆಗಳು ಅಂದರೆ ದಳಪತಿಯೇ. ಒಂದು ಊರಲ್ಲ, ತಾಲೂಕಲ್ಲ, ಜಿಲ್ಲೆ ಅಲ್ಲ, ಒಂದು ರಾಜ್ಯ ಮಟ್ಟದಷ್ಟು ದೊಡ್ಡ ಶ್ರೀಮಂತ, ಕುಬೇರ, ಅಪರ ಕುಬೇರ. ಏನು ಮತ್ತಲ್ಲಿ ತೇಲ್ತಿದ್ದಾನೋ, ಏನು ನನಗೆ ಯಾವುದು ತೊಂದರೆ ಇಲ್ಲ. ಈ ರೀತಿ ಅವನಲ್ಲಿ ದಿನನಿತ್ಯ ಶಿವ ಪೂಜೆ. ಮತ್ತೆ ಶಿವ ಇನ್ನೊಮ್ಮೆ ಬರ್ತಾನೆ. ತೃಪ್ತಿ ಇದೆಯಾ? ಸಮಾಧಾನ ಇದೆಯಾ ನಿನಗೆ? ಕೇಳಿದ್ ಸಿಕ್ತಲ್ವಾ ಅಂತ. ಸಿಕ್ತು ಸ್ವಾಮಿ. ನನಗೆ ಮಾವುತನಾಗಿ ಕೆಲಸ ಮಾಡ್ತಿದ್ನಲ್ವಾ, ಇಲ್ಲೂ ಒಂದು 10 ಆನೆಗಳನ್ನು ತಿದ್ದೋ ಶಕ್ತಿ ಕೊಟ್ಟಿದ್ದಾನೆ, ನೀನೇ ಕೊಟ್ಟಿರೋದು. ಆದರೂ ಎಲ್ಲೋ
ಈ ಒಂದು ಆನೆಗಳಿಗೆ ಯಜಮಾನ ಆಗಬೇಕು ಅನ್ನೋದು ಒಂದು ಆಸೆ. ಅವಾಗ ಆಟೋಮೆಟಿಕಲಿ ಬಂಗಾರ, ಕನಕವೃಷ್ಟಿ, 100 ಮಾವುತರುಗಳು ಕೆಲಸ, ಅದರ ಕೆಳಗಡೆ ಕೆಲಸಗಾರರು, ಅರಮನೆ ಅಂತ ಮನೆ ಎಲ್ಲ, ಹೆಂಡತಿ ಮಕ್ಕಳು ಎಲ್ಲ. ಅವನಲ್ಲಿ ಒಂದು ತೃಪ್ತಿ ಭಾವ ಹೇಳ್ತಾನೆ, ಸ್ವಾಮಿ ತೃಪ್ತಿಯಾಗಿದ್ದೇನೆ, ಸರಿ ಖುಷಿ ಆಯ್ತು, ನಾನೊಂದು ಕೇಳ್ತೇನೆ ಕೊಡ್ತೀಯಾ? ಶಿವಯ್ಯ, ಯಾಕೆ ಸ್ವಾಮಿ, ಇವತ್ತು ನೀನೇ ಎಲ್ಲ ಕೊಟ್ಟಿರೋದು, ನಿನಗೆ ನಾನು ಕೊಡೋಕ್ಕಾಗೋದಿಲ್ಲ, ನಿನಗೆ ನಾನು ಕೊಡೋಕ್ಕಾಗೋದಿಲ್ವ ಭಗವಂತ? ನೀನು ಕೇಳಿದಷ್ಟು ಕೊಟ್ಟಿದ್ದೀಯ ನನಗೆ, ಕೇಳಿದ ತಕ್ಷಣ ಅಷ್ಟೂ ಕೊಟ್ಟಿದ್ದೀಯ, ಇದಕ್ಕಿಂತ ತೃಪ್ತಿ ಇನ್ನೇನಿದೆ ಅಂತ ಹೇಳಿಬಿಟ್ಟು, ಏನು ಬೇಕು ಕೇಳಿ ಅಂತ. ನನಗೇನು ಇಲ್ಲಪ್ಪ, ಕುದುರೆದು ಈ ಆನೆದು ದಂತ, ಅದರಲ್ಲಿ ಏನೇನೋ ಮೂರ್ತಿಗಳು ಮಾಡ್ತಾರಲ್ವ, ಒಂದು ಪುಟ್ಟ ಮೂರ್ತಿ ನೀನು ಬರೋವಾಗ ತೊಗೊಂಡು ಬಂದು ಕೊಟ್ಬಿಡು ನನಗೆ. ಖಂಡಿತ ಈಗಲೇ ಕೊಡ್ತೀನಿ ಸ್ವಾಮಿ, ಏನು ಬರೋವಾಗ, ನೀನು ನನ್ನನ್ನು ಬಂದು ಭೇಟಿ ಆಗುವಾಗ ಬಂದು ಕೊಡಬೇಕು ಅಂತ ಹೇಳ್ತಾನೆ. ನಾನು ಯಾವಾಗ ಸ್ವಾಮಿ ಭೇಟಿ ಆಗೋದು? ಇದೆಲ್ಲ ಮುಗಿದ ಮೇಲೆ ಬರ್ತೀಯಲ್ಲ ವಾಪಸ್ ನನ್ನ ಲೋಕಕ್ಕೆ, ಕೈಲಾಸ ಲೋಕಕ್ಕೆ, ಆಗ ತಗೊಂಡು ಬಾ ಅಂತ. ಹಾಗೆ ಹೇಳಿ ಶಿವಯ್ಯ ಹೊರಟೋಗ್ತಾನೆ. ಇವನಿಗೆ ತಲೆಯಲ್ಲಿ ನಾಟುತ್ತೆ ಆ ಪ್ರಶ್ನೆ, ವಾಪಸ್ಸು ಹೆಂಗೆ ಹೋಗ್ತೀನಿ ನಾನು? ನಿಜವೇ, ಶಿವಯ್ಯನ ಹತ್ರ ಹೋಗಿ ಸೇರೋದು ಒಂದೇ ದಾರಿ, ಸತ್ತ ಮೇಲೆ ನಮ್ಮ ಆತ್ಮ ಹೋಗಿ ಸೇರುತ್ತೆ. ಹೆಂಗೆ ಎತ್ಕೊಂಡು ಹೋಗೋಕ್ಕಾಗುತ್ತೆ? ಒಂದು ಹುಲ್ಲು ಕಡ್ಡಿ ಕೂಡ ಎತ್ಕೊಂಡು ಹೋಗೋಕ್ಕಾಗೋದಿಲ್ವಲ್ಲ. ಓಹೋ, ನಾನು ಅತ್ಯಾಸ ಪಟ್ಟು ಬಿಟ್ಟೆ, ಇದ್ರಲ್ಲಿ ತೃಪ್ತಿ ಇರಬೇಕಿತ್ತು, ಹಂಚಬೇಕು. ನಾನು ಶಿವಯ್ಯನ ಹತ್ರ ಹೋಗಬೇಕು ಅಂದರೆ ಈ 1000 ಆನೆಗಳ ಪುಣ್ಯ ಕಟ್ಕೊಂಡು ಹೋಗಬೇಕು ಅಂತ ಅವತ್ತಿನಿಂದ ಹಂಚಲಿಕ್ಕೆ ಶುರು ಮಾಡುತ್ತೆ. ಇವತ್ತು ನೀವು 1000 ಆನೆಗಳಷ್ಟು ಹಂಚಿ ಅಂತ ನಾನು ಹೇಳೋದಿಲ್ಲ ಮಕ್ಕಳೇ, ಯಾವಾಗಲೂ ಹೇಳ್ತಿರ್ತಾನೆ, ಈ ಒಂದು ವಸುದೈವ ಕುಟುಂಬಕಂ, ಈ ಒಂದು ಕಲಿಯುಗಕ್ಕೆ ಶಾಪ, ಕಾಪಾಡೋರಿಲ್ಲ, ಕೇಳೋರಿಲ್ಲ. ನೋಡಿ, ತಿಂಗಳಿಗೊಮ್ಮೆ ಒಂದು 4 ಹಣ್ಣು, ಒಂದು 10 ಹಣ್ಣು, ಮೂಸಂಬಿಯೋ ಬಾಳೆಹಣ್ಣು, ಸುತ್ತಮುತ್ತ ಸರ್ಕಾರಿ ಆಸ್ಪತ್ರೆಗಳಿರ್ತವೆ, ಹೋಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗಿರ್ತಾನೆ ಅಂದರೆ ಅವನಿಗೆ ಯಾವ ಸ್ಥಿತಿ ಇರುತ್ತೆ? ಹೌದಲ್ವಾ? ಡಾಕ್ಟ್ರ್ ಏನು ಹೇಳ್ತಾರೆ? ಯು ಶುಡ್ ಕನ್ಸ್ಯೂಮ್ ಫ್ರೂಟ್ಸ್, ಒಳ್ಳೆ ಹಣ್ಣು ತಿನ್ಬೇಕ್ರಿ, ಹಣ್ಣಿನ ಜ್ಯೂಸ್ ತೊಗೋಬೇಕ್ರಿ, ಪ್ರೋಟೀನ್ಸ್ ತೊಗೋಬೇಕ್ರಿ. ಏನೋ ಕಾಯಿಲೆ ಆಗಿ ಆಸ್ಪತ್ರೆಗೆ, ಅವನ ಹತ್ರ ಅಷ್ಟು ದುಡ್ಡು ಇದ್ದಿದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಅಡ್ಮಿಷನ್, ಲಕ್ಷಗಳು ಬಿಡಿ ಅದು. ಅಲ್ಲೊಂದು ಥೀಮೇ ಇದೆ, ಏನು ಗೊತ್ತಾ? ಒನ್ಸ್ ಎ ಪೇಷಂಟ್ ಇಸ್ ಕ್ಯೂರ್ಡ್, ಎ ಕಸ್ಟಮರ್ ಇಸ್ ಲಾಸ್ಟ್ ಅಂತೆ. ನಂಬ್ತೀರಾ? ನನಗೊಬ್ಬ ಬಹುದೊಡ್ಡ ಆಸ್ಪತ್ರೆಯ ನಿರ್ದೇಶಕರು ಕುಳಿತುಕೊಂಡು ಹೀಗೆ ಚರ್ಚೆ ಮಾಡಬೇಕಾದ್ರೆ, ಜಾತಕ ವೈದಿಕ ಅನ್ನತಕ್ಕಂಥದ್ದಿರುತ್ತೆ, ಏನೋ ಈ ತಾಯಿ ವಾಗ್ದೇವಿ ನನಗಂಥವ್ರ ಜೊತೆ ಒಂದು ಗೈಡೆನ್ಸ್ ಮಾಡಲಿಕ್ಕೆ ತುಂಬ 100 ವೈದ್ಯಕೀಯ ಸಂಸ್ಥೆಗಳು, ವ್ಯವಸ್ಥೆಗಳು, ಅಂಥ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಚೇರ್ಮನ್ಗಳು ಇದ್ದಾರೆ ದೈವಾನುಗ್ರಹದಿಂದ. ಅವರ ಪ್ರಶ್ನೆಗಳಿಗೆ ನನ್ನ ಪ್ರಶ್ನೆ ನನಗೇನೂ ಇಲ್ಲ, ನಾನು ಹೋಗೋದು ಇಲ್ಲ, ನನಗೆ ಬೇಕು ಇಲ್ಲ. ಕರೆಸ್ತಿರ್ತಾರೆ, ಹೋಗ್ತಿರ್ತಾನೆ, ಮಾತಾಡ್ತಿರ್ತಾರೆ. ಅವರು ಒಂದು ದೊಡ್ಡ CEO ಹೇಳ್ತಿದ್ದಂಥದ್ದು, ಒನ್ಸ್ ಎ ಪೇಷಂಟ್ ಈಸ್ ಕ್ಯೂರ್ಡ್, ಎ ಕಸ್ಟಮರ್ ಈಸ್ ಲಾಸ್ಟ್ ಅಂತ. ಅಮ್ಮ ರಾಮಚಂದ್ರ, ಇದೇನೋ ಇದು ಅಂತ ನೋಡಿ. ಎ ಪೇಷಂಟ್ ಈಸ್ ಕ್ಯೂರ್ಡ್ ಅಂದರೆ ಬಂದಿರತಕ್ಕಂಥ ಒಂದು ರೋಗಿಯ ಕಾಯಿಲೆ ಎಷ್ಟು ಬೇಗ ವಾಸಿ ಆಗುತ್ತೋ ಅಷ್ಟು ಬೇಗ ಒಬ್ಬ ಗ್ರಾಹಕನನ್ನು ನಾವು ಕಳೆದುಕೊಳ್ಳುತ್ತೇವೆ ಅಂತ. ಇಷ್ಟಲ್ಲಿ CEOಗೆ CFOಗೆ ಆ ಮೀಟಿಂಗ್ನಲ್ಲಿ ಕೂತಿದ್ನಲ್ಲ, ಕರೆದಿದ್ರಲ್ವಾ, ಅವರ ಮಕ್ಕಳದ್ದೇನೋ ಒಂದು ಕೇಳಬೇಕು, ಬಿಸ್ನೆಸ್ದೇನೋ ಒಂದು ಕೇಳಬೇಕು ಅಂತ. ನಾನು ಅವರನ್ನೇನು ಕೇಳಲಿಕ್ಕೆ ಹೋಗಲಿಲ್ಲ. ಆದರೆ ಕುಳಿತುಕೊಂಡು ಅಲ್ಲೊಂದು ಆಲೋಚನೆ, ದೇವರು ಎಷ್ಟು ಕೊಟ್ಟಿದ್ದಾನೆ ಇವತ್ತನಿಗೆ, ನಿತ್ಯ ಒಂದೊಂದು ಆಸ್ಪತ್ರೆಯಲ್ಲೂ 1000 ಮಂದಿಗೆ ಉಚಿತ ಚಿಕಿತ್ಸೆ ನಾವು ತಗೋತೇವೆ, ಕೊಡ್ತೇವೆ, ಮಾಡ್ತೇವೆ ಅಂತಕೊಂಡು ಈ 1000 ಆನೆಗಳಷ್ಟು ಪುಣ್ಯವನ್ನು ತಗೊಂಡು ಹೋಗೋದಲ್ವ. ನೋಡಿ, ಇವತ್ತು ಫಾರಿನ್ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿರೋ ರೂಲೇ ಅದು. ಒನ್ಸ್ ಎ ಪೇಷಂಟ್ ಈಸ್ ಕ್ಯೂರ್ಡ್, ಅವ್ನು ಮತ್ತೆ ಬರಬೇಕಪ್ಪ, ಅಲ್ಲೇ ಇರಬೇಕು. ಒಂದು ದಿನದ ಕಾರ್ಯಕ್ಕೆ 1 ವಾರ, ಒಂದು ದಿನಕ್ಕೆ 2 ಲಕ್ಷ 3 ಲಕ್ಷ. ನೀವು ಅಪೋಲೋ, ಮಣಿಪಾಲು, ಇದಕ್ಕೆಲ್ಲ ಸಕ್ಕರೆ ಆಸ್ಪತ್ರೆಗೆಲ್ಲ ಹೋಗ್ಬಿಟ್ರೆ ನಿಮ್ಮ ಸೊತ್ತು ಮಾರಬೇಕು, ನಿಮ್ಮ ಸೊತ್ತು ಮಾರಬೇಕು.
ಅಯ್ಯೋ ರಾಮಚಂದ್ರ, ಒಂದು ದಿನಕ್ಕೆ ಜಸ್ಟ್ ನೀವು ದುಡ್ಡು ಕಟ್ಟಿದ್ರೆ ಪೇಷಂಟ್ನ ಮುಟ್ಟೋದು. ಮೊನ್ನೆ ಕೂಡ ನನ್ನ ತುಂಬ ಆತ್ಮೀಯರು ಇಮ್ಮಿಡಿಯೇಟು 1,00,000 ಚಿಲ್ಲರೆ ಕಟ್ಟಿ ಅಂದರೆ ಗೂಗಲಲ್ಲಿ 1,00,000 ಹೋಗಲ್ಲ, ಅವೆಲ್ಲ ಗೊತ್ತಿಲ್ಲ. ಆ ಸ್ನೇಹಿತರಿಗೆ ಈ ಸ್ನೇಹಿತರಿಗೆ ದಿಢೀರಂತೆ ಯಾರಷ್ಟು ದುಡ್ಡು ಇಟ್ಕೊಂಡಿರ್ತಾರೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಯಾರು ಇಟ್ಕೊಂಡಿರ್ತಾರೆ? ಮನುಷ್ಯನ ದುರಾಸೆಯ ಎಲ್ಲೋ ಆಗ್ಲಿ ಕಟ್ತೀನಿ ಅಂತಿದಾರಲ್ಲ, ಅಡ್ಮಿಟ್ ಮಾಡ್ಕೊಳ್ಳೋಣ. ಇಲ್ಲ, ಟೋಟಲ್ ಕಾರ್ಪೊರೇಟ್ ಕಲ್ಚರ್ ಬಂದ್ಬಿಟ್ಟಿದೆ. ಇನ್ನು ಅವ್ರಿಗೆ ಹಣ್ಣು ಗಿಣ್ಣು, ಇನ್ನು ಮೆಡಿಸನ್, ಒಂದು ಕಾಫಿ, ಭಗವಂತ. ಓ ಶಿವ, ಒನ್ಸ್ ಕಸ್ಟಮರ್ ಇಸ್ ಕ್ಯೂರ್ಡ್. ಒಬ್ಬ ರೋಗಿಗೆ ರೋಗವನ್ನ ನಿರ್ಮೂಲನೆ ಮಾಡಿದ್ರೆ ನಾವು ಗ್ರಾಹಕನನ್ನ ಕಳ್ಕೊಂಡ್ವಿ, ವ್ಯಾಪಾರ ಕಳ್ಕೊಂಡ್ವಿ, ಲಾಭವನ್ನ ಕಳ್ಕೊಂಡ್ವಿ ಅಂತ ಹೇಳ್ತಿದ್ದಾರೆ. ಇವತ್ತಾಗಿರೋದೇ ಮನುಷ್ಯನ ವಿಕೃತಿ ಈ ಕಲಿಯುಗಕ್ಕೆ ಜಾಸ್ತಿ ಮಕ್ಕಳೇ. ಪಾಪ ಎಲ್ಲೋ ಒಂದು ಪುಟ್ಟದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಚಿಕ್ಕ ಚಿಕ್ಕ ಆಸ್ಪತ್ರೆಗಳಲ್ಲಿ ಇರ್ತಾರಪ್ಪ. ನಿಮ್ಗಾದಾಗ ಒಂದು 4 ಹಣ್ಣು, ನಿಮ್ಮ ಮಕ್ಕಳ ಬರ್ಡೇ ಬರುತ್ತೆ, ನಿಮ್ಮ ಆ್ಯನಿವರ್ಸರಿ ಬರುತ್ತೆ, ನಿಮ್ಮ ಬರ್ಡೇ ಬರುತ್ತೆ, ನಿಮ್ಮ ಯಜಮಾನ್ರ ಬರ್ಡೇ ಬರುತ್ತೆ, ನಿಮ್ಮ ತಂದೆ ತಾಯಿ ಬರ್ಡೇ ಬರುತ್ತೆ, ನಿಮ್ಮ ಆ್ಯನಿವರ್ಸರಿ, ಅವ್ರ ಆ್ಯನಿವರ್ಸರಿ ಬರುತ್ತೆ, ಷಷ್ಠಿ ಪೂರ್ತಿ ಅಂತೆಲ್ಲ ಮಾಡ್ತೀವಿ. ಅಷ್ಟು ಗ್ರ್ಯಾಂಡಾಗಿ ಮಾಡೋ ಬದಲು ಇಂಥವ್ರಿಗೆ ಹೋಗ್ಬಿಟ್ಟು ಒಂದು 10 ಜನಕ್ಕೆ ಒಂದು 2 ಮೂಸಂಬಿ ಆದರೂ ಕೊಡತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಮಕ್ಕಳೇ. ನನ್ನ ಮಾತು ಕೇಳಿ ತಿನ್ನೋಣ. ಮೊನ್ನೆ ಕೂಡ ನನಗೆ ಅಯ್ಯೋ ತಾಯಂದ್ರು, ಅಮ್ಮ ಪೂರ್ತಿ ಮಾವಿನ ಹಣ್ಣು ಖುಷಿಯಾಗಿ ತಗೊಂಡೆ. ನನಗೆ ಹಂಚೋದು ಅಂದರೆ ತುಂಬ ಇಷ್ಟ. ನಿಜವಾಗ್ಲೂ ಹೇಳ್ತಾನೆ, ಅದ್ರಲ್ಲಿ 1 ಪೀಸ್ ತಿಂದೆ. ಒಂದು ಹಣ್ಣಲ್ಲಿ 1 ಪೀಸ್ ತಿಂದೆ, ತಗೊಂಡೋದೆ. ನನಗೊಂದು ಆತ್ಮತೃಪ್ತಿ ಆಗ್ತಕ್ಕಂಥ ಕೆಲವೊಂದು ಸ್ಥಳಗಳಿದ್ದಾವೆ. ಅದು ಕೊಡೋ ಒಂದು ಆನಂದ ಇದೆಯಲ್ಲ, ನಿಮಗೆ ಗೊತ್ತಿಲ್ಲ. ಅದೇ ಧರ್ಮ. ಅದಕ್ಕೆ ನಾವು ಯಾರಿಗಾದ್ರೂ ದಾನ ಮಾಡುವಾಗ ಅಯ್ಯ ದಾನ ಮಾಡಿ, ಅಯ್ಯ ಧರ್ಮ ಮಾಡಿ ಅಂತ ಹೇಳ್ತಾರೆ. ಇದು ನಮ್ಮ ಧರ್ಮ, ನಮ್ಮ ಜೊತೆಲಿರ್ತಕ್ಕಂಥದ್ದು. ಇದುವೇ ನಮ್ಮನ್ನ ಕಡೆವರೆಗೂ ನಡೆಸೋದು. ನಮ್ಮ ಮನೆತನ, ಕುಟುಂಬ ಅನ್ನತಕ್ಕಂಥದ್ದು. ಇಂಥದ್ದನ್ನು ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ ಮಕ್ಕಳೇ. ತುಂಬ ದೊಡ್ಡದಾಗಿ ಮೊನ್ನೆ ಕೂಡ ಒಬ್ರು ಪತ್ರಿಕೆ ತಂದು ಕೊಟ್ಟರು, ಮದುವೆ ಪತ್ರಿಕೆ. 1,000 ರೂಪಾಯಿ ಇರುತ್ತೆ ನಮ್ಮ ಮದುವೆ ಪತ್ರಿಕೆ. ಗುಂಡಿಗೆ ಹೆಂಗಂತೂ ಒಂದು 10,000 ಪತ್ರಿಕೆ ಆದರೂ ಓಡಿಸಿರ್ತಾರೆ ನಾವು. ಒಂದು 10,000 ರೂಪಾಯಿ, 10,000 ಪತ್ರಿಕೆ ಆದರೂ, 1,000 ರೂಪಾಯಿ ಪತ್ರಿಕೆ, ನೀವು ನಂಬೋಲ್ಲ. ಹಾಗೇ ನೋಡ್ತಾ ಕೂತ್ಕೊಂಡೆ. ನಮಗೆ ಹೇಳೋ ಅಧಿಕಾರ ಇಲ್ಲ. ಈ ರೀತಿ ಕಾರ್ಯಕ್ರಮಗಳ ಮುಖೇನ ಹೇಳ್ತಿರ್ತಾನೆ ಅಷ್ಟೇ, ಎದುರುಗಡೆ ನಾನು ಮಾತಾಡೋಲ್ಲ, ಒಳಗಡೆ ಹಾಗೆ ಇಟ್ಕೊತಾನೆ. ನಿನ್ನ ಕರ್ಮ, ಬಳಸಿದ್ರೆ ಬಳಸ್ಕೊ ವೈದಿಕವಾಗಿ. ಬೇಕು 1,000 ರೂಪಾಯಿ ಖರ್ಚಿನ ಪತ್ರಿಕೆ ಹಿಂಗೆತ್ತಿ ಬಿಸಾಕ್ತಾರೆ, ಯಾರು ಇಟ್ಕೋತಾರೆ? 1 ಕೋಟಿ ರೂಪಾಯಿವರೆಗೂ ಖರ್ಚಾಗಿರ್ತಕ್ಕಂಥದ್ದು ಬರೀ ಪತ್ರಿಕೆಗೆ. ಲೆಕ್ಕ ಹಾಕೊಳ್ಳಿ. 10,000 ಪತ್ರಿಕೆ ಅದು ಹೊಡೆದಿರ್ತಾನೆ ಅಂತ ಹೇಳ್ತಾ ಅಂದ್ರೆ 1 ಲಕ್ಷ, 10 ಲಕ್ಷ, 1 ಕೋಟಿ ರೂಪಾಯಿ. ಬರೀ ಪತ್ರಿಕೆಗೆ. ಮದುವೆಗೆ ಇನ್ನೇನು ಖರ್ಚು ಮಾಡಿರ್ಬೇಕು? ಕೊಡೋದು, ತಗೊಳ್ಳೋದು, ಸೀರೆಗಳು, ಒಡವೆಗಳು, ಕಾರುಗಳು, ಬಂಗಾರಗಳು, ಬೆಳ್ಳಿಗಳು, ವಜ್ರಗಳು, ವೈಡೂರ್ಯಗಳು ಮಾಡಿ ಮಕ್ಕಳೇ. ಅದಕ್ಕೊಂದು ಸಿಂಪಲ್ ಮಾಡ್ಬಿಟ್ಟು ಈ ಥರದ್ದು ಆ ಮದುವೆಯ ಆರಂಭದಲ್ಲೇ ಈ ಥರದ್ದೊಂದು ಮಾಡಿ ನೋಡಿ. 1,000 ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಒಂದು ಬಟ್ಟೆಯೋ, ಪುಸ್ತಕವೋ, ಬ್ಯಾಗೋ, ವಯಸ್ಸಾದ ವೃದ್ಧಾಶ್ರಮ ಇಲ್ಲ, ಈ ರೀತಿ ಸರ್ಕಾರಿ ಆಸ್ಪತ್ರೆಗಳು ಹೋಗಿ ಅಲ್ಲೊಂದು ಹಣ್ಣೋ, ಕಾಯೋ, ಹೂವೋ, ಸಿಹಿಯೋ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ಯಾರೋ ಪುಣ್ಯಾತ್ಮ ಬಂದಪ್ಪ ಅಂತ ಹೇಳ್ತಾರೆ. ನನ್ನ ಮಾತು ಕೇಳಿ, ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮನ್ನಲ್ಲ, ನಿಮ್ಮ ಮಕ್ಕಳನ್ನ, ನಿಮ್ಮ ಮೊಮ್ಮಕ್ಕಳನ್ನ, ನಿಮ್ಮ ಕುಟುಂಬವನ್ನ ಮಾಡ್ಕೋತೀರಿ. ಶಿವ ಹೇಳಿದಾಗ ನಾವೇನು ತಗೊಂಡೋಗಲ್ಲ. ಆನೆಯ ದಂತ ಅವನಿಗೆ ಅರ್ಥ ಆಗುತ್ತೆ. ಆ ಮಾವುತನಿಗೆ ಹಂಚಲಿಕ್ಕೆ ಶುರು ಮಾಡ್ತಾನೆ. ಒಂದು ಕೂದಲು ಕೂಡ ತಗೊಂಡೋಗಲ್ಲ ಆನೆದು. ಇದೇನೋ ಇದು ಬದುಕು ಅನ್ನತಕ್ಕಂಥದ್ದು ಮಾಡ್ಕೋತೀರಿ. ದಯಮಾಡಿ, ನಾನು ನಿಮ್ಮನ್ನ ನಿತ್ಯ ಮಾಡಿ ಅಂತ ಹೇಳ್ತಿಲ್ಲ, ತಿಂಗಳಿಗೊಮ್ಮೆ ಎಲ್ಲೋ ಭಗವಂತ ಯಾವುದೋ ದೈವಂ ಮಾನುಷ್ಯ ರೂಪೇಣ ಅಂತ ಹೇಳ್ತಾರೆ. ಯಾರದೋ ಯಾವಾಗಲೂ ಯಾರ್ದೋ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ ಮಕ್ಕಳೇ. ಇದನ್ನೇ ಹೆಚ್ಚಿಸ್ಕೊಳ್ಳೋದು, ನಮ್ಮ ಧರ್ಮವನ್ನ ಹೆಚ್ಚಿಸ್ಕೊಳ್ಳೋದು, ನಮ್ಮ ಸತ್ಯವನ್ನ ಹೆಚ್ಚಿಸ್ಕೊಳ್ಳೋದು, ನಮ್ಮ ಪುಣ್ಯವನ್ನ ಹೆಚ್ಚಿಸ್ಕೊಳ್ಳೋದು. ನಮಗೆ ಗೊತ್ತಿಲ್ಲದೆ ಕೆಲವೊಂದು ಪಾಪಕೃತ್ಯಗಳು, ಪಾಪಗ್ರಹಗಳು ಪಾಪದ ಸಮಯದಲ್ಲಿ ಮಾಡಿಸ್ಬಿಡ್ತಾರೆ. ಆಗ ಈ ಮಾಡಿರುವ ಧರ್ಮ ಎಷ್ಟಿದೆ? ಯಾಕೆಂದ್ರೆ ಈ ಒಂದು ಧರ್ಮರಾಯರು
ಸಜೀವವಾಗಿ ಸಶರೀರವಾಗಿ ಇರೋ ಶರೀರದಲ್ಲೇ ಸ್ವರ್ಗಾರೋಹಣಕ್ಕೆ ಹೋಗ್ತಾರೆ. ಹೋದ ಮೇಲೆ ಮೊದಲು ಇಂದ್ರನ ಕೇಳೋದು, ನನ್ನವ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು, ಹೋಗಪ್ಪ ಕರ್ಕೊಂಡು ಹೋಗ್ರಿ ಅಂತ ಹೋಗ್ತಿದ್ರು. ನೋಡ್ತಾನೆ ಅಲ್ಲೊಂದು ಸುಗಂಧ ಸ್ಮೆಲ್ಲು, ಏನು ಘಮ ಘಮ, ಮೈಯೆಲ್ಲ ರೋಮಾಂಚನ. ಈಗ ನೋಡಿದ್ರೆ ದುರ್ಯೋಧನ ಏನು ಆನಂದವಾಗಿ ಸ್ವರ್ಗದಲ್ಲಿ ತೇಲಾಡ್ತದೆ, ಸುತ್ತಮುತ್ತ ಏನು ಒಂದು, ಅವನ ತಮ್ಮಂದಿರು ಎಲ್ಲ ತರ ಆಗ್ಬಿಡ್ತಂತೆ. ಇದ್ದ ಶರೀರದಲ್ಲೇ ಧರ್ಮರಾಯರು ಹೋಗಿದ್ದಲ್ವಾ, ಒಂಥರ ಏನೋ ಇದು, ಅಲ್ಲಿಗೆ ಪಾಪ ಮಾಡಿದವ್ರಿಗೆ ಸ್ವರ್ಗನ, ಇವರಿಂದ ಎಷ್ಟು ಜನಗಳು ಸತ್ತು ಹೋದ್ರು, ಎಷ್ಟು ಲಕ್ಷಾಂತರ ಜನ ಎಂತೆಂಥವ್ರು ತೀರ್ಕೋಬಿಟ್ರು. ಅಂಥದ್ದು ಇದೇನು ಭಗವಂತ ಅಂತ ಯೋಚನೆ ಮಾಡಿಕೊಂಡು, ಸರಿ ಇರ್ಲಿ, ನನ್ನವ್ರು ನೋಡೋಣ, ನನ್ನವ್ರು ಇನ್ನು ಹೇಗಿದ್ದಾರೆ, ಬರೀ ಧರ್ಮವನ್ನೇ ಫಾಲೋ ಮಾಡಿದವರು, ನನ್ನ ಗೆರೆ ದಾಟದವರು ಅಂತ ಹುಡ್ಕೊಂಡೋದ್ರು. ಹೋಗ್ತಿದ್ರೆ ದುರ್ವಾಸನೆ ಅಂತೆ. ಆ ವೈತರಣಿ ನದಿ ತೀರ ಒಂಥರ ಹದ್ದುಗಳು ಬೇರೆ ಬೇರೆವು ಕಿತ್ತು ತಿಂತಿದೆ, ರಕ್ತದ ಒಂದಿದು ಕೋಡಿ, ಇದು ಏನಿದು ಕೊತ 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 ಅಂತ ಒಂಥರ ಕೆಟ್ಟ ತರುವ ನೋಡಲಾರದಷ್ಟು ಅಸಹ್ಯ ದೃಶ್ಯಗಳು ಚುಚ್ತಿದ್ದಾರೆ, ಕೇಳ್ತಿದ್ದಾರೆ. ಕಣ್ಣುಗಳು, ಕಾಲುಗಳು, ಇನ್ನೊಂದು ಅಂತ ನೋಡ್ತಿದ್ರೆ ಆ ಪ್ರಾಂತ್ಯವೆಲ್ಲ ಒಂಥರ ಸುಗಂಧವಾಯ್ತಂತೆ. ಅಲ್ಲಿ ನರಳ್ತಿದ್ದವರೆಲ್ಲ ಆನಂದದಿಂದ ಅಬ್ಬಾ ಸಮಾಧಾನ ಆಗ್ತಿದೆ ಅಂತ ಆಶ್ಚರ್ಯವಾಯ್ತಂತೆ. ಇದೇನು ಈ ಥರ ನರಳ್ತಿರೋರೆಲ್ಲ ಇನ್ನೊಂದೆರಡು ಏಟ್ ಹಾಕು, ನಮಗೇನು ಆಗ್ತಿಲ್ಲ ಅಂತ. ಸ್ವಾಮಿ, ಆ ದೇವೇಂದ್ರನ ಆ ಒಂದು ಭಟ್ರುಗಳ ಜೊತೆಲಿ ಧರ್ಮರಾಯ ಬಂದಿದ್ನಲ್ಲ, ಆ ಭಟ್ರುಗಳು ಹೇಳಿದ್ರಂತೆ, ನಿಮ್ಮ ಧರ್ಮದ ಪಸರು ಹೆಂಗಿದೆ ಅಂದರೆ ಈ ಪಾಪಿಗಳಿಗೂ ಕೂಡ ನೋವಾಗದ ಹಾಗೆ ಕಾಪಾಡ್ತಿದೆ ನಿಮ್ಮದು ಅಷ್ಟು ಧರ್ಮದ ಉನ್ನತ ಸ್ಥಾನ. ನೀವು ಬರ್ತಿದ್ದಾಗೆ ಅವ್ರಿಗೆ ಉಲ್ಲಾಸದ ಗಾಳಿ, ಸುಗಂಧದ ಗಾಳಿ, ಒಂಥರ ತಂಪಾಗಿದೆ. ನಾವು ಬಿಸಿನೀರು ಸುರಿತಿದ್ದೇವೆ, ಬಿಸಿ ಬಿಸಿ ಎಣ್ಣೆ ಅವ್ರಿಗೆ ತಂಪಾಗಿ ಬೀಳ್ತಿದೆ ಅನ್ನತಕ್ಕಂಥದ್ದು. ಅಪ್ಪ, ಧರ್ಮದ ಹೆಸರಲ್ಲಿ ಇಷ್ಟಿದೆಯಾ ಅಂದರೆ, ನಾವು ಧರ್ಮ ಮಾಡಿದ್ರೆ ನಮ್ಮ ಸುತ್ತಮುತ್ತಲಿರೋರ್ನೆಲ್ಲ, ನಾವು ಪುಣ್ಯ ಕಾರ್ಯ ಮಾಡಿದ್ರೆ ನಮಗೆಲ್ಲ, ನಮ್ಮ ಸುತ್ತಮುತ್ತಲಿನವ್ರಿಗೆಲ್ಲ ನಾವು ಎಷ್ಟೋ ಒಂದು ತಂಪಾದ ಜೀವನ ಮಾಡಬಹುದು, ಕೊಡಬಹುದು ಅನ್ನತಕ್ಕಂಥದ್ದ ಅಂತ. ಸರಿ ಆಯ್ತು, ಯಾಕೋ ಕಣ್ಣಿಗೆ ಕಾಣಿಸ್ತಿಲ್ಲ ಇವ್ರುಗಳು, ನನ್ನವರು ವಾಪಸ್ ಹೋಗೋಣ ಅಂದ್ರೆ, ಅಯ್ಯ ಪುಣ್ಯಾತ್ಮ, ನೀನು ಯಾರಯ್ಯ, ನಿನ್ನನ್ನೆಲ್ಲೋ ನೋಡಿದ್ ನೆನಪಯ್ಯ, ನೀನು ಎಲ್ಲೋ ಇದ್ದವನಯ್ಯ, ನೀನು ನಮ್ಮವನೇ ಅಂತ ಕಾಣಿಸ್ತಿದ್ದೀಯಯ್ಯ, ಅಯ್ಯ ನಿಂತ್ಕೊ, ಇನ್ನು ಸ್ವಲ್ಪ ಹೊತ್ತು ನಮಗೆ ತಂಪಾಗುತ್ತೆ, ನೀನು ಹೊರಟು ಬಿಟ್ರೆ ನಮಗೆ ಯಾರೂ ಇಲ್ಲಯ್ಯ, ಚುಚ್ಚಿನೇ ನಮ್ಗೆ ಇನ್ನಷ್ಟು ಬಾಧೆ ಇಡ್ತಾರೆ ಅಂತ. ಇಲ್ಲ ಪಾಪ ಧರ್ಮರಾಯ, ಯಾರಪ್ಪ ನೀನು, ನನ್ನ ನೋಡ್ದಂಗೆ ಅನ್ನಿಸ್ತಿದೆ ಅಂತ ಹೇಳಿದ್ರೆ, ನಾನು ಧರ್ಮರಾಯ ಅಂತ ಇದು ಭೂಲೋಕದಲ್ಲಿದ್ದ ಆತನ ಎರಡನೇ ಸೋದರ ಭೀಮ, ಇದು ನನ್ನ ಇನ್ನೊಬ್ಬ ಸೋದರ ಅರ್ಜುನ, ಇವರು ನಕುಲ ಸಹದೇವರು ಅಂದಿದ್ದೇ ಆಶ್ಚರ್ಯ ಅಂತ ಧರ್ಮರಾಯ ಅವ್ರ ಕಣ್ಣಿಗೆ. ಯಾಕಂದ್ರೆ ಪಾಪಗಳ ಲೋಕದಲ್ಲಿದ್ದಾರೆ, ಪುಣ್ಯದ ಲೋಕದಲ್ಲಿದ್ದಾರೆ. ಧರ್ಮರಾಯ ಯಾರ ಕಣ್ಣಿಗೂ ಕಾಣಿಸ್ತಿಲ್ವಂತೆ, ಬರೀ ಆ ಭಟ್ರುಗಳು ಮಾತ್ರ. ಸೊ ಅವ್ರ ಜೊತೆಲಿ ಯಾರೋ ಬಂದಿದ್ದಾರೆ, ಅದೃಶ್ಯ ವ್ಯಕ್ತಿ ಇದೆ ಅನ್ನೋದಷ್ಟೇ ಗೊತ್ತಾಗ್ತಿದೆ. ಈ ಅದೃಶ್ಯ ವ್ಯಕ್ತಿ ಬರ್ತಿದ್ದಾಗಿ ಅವರಲ್ಲಿ ಒಂದು ನವಚೇತನ, ನೊಂದು ಬೆಂದು ಬಾಧೆಯಲ್ಲಿ ತರ ಜೈಲಲ್ಲಿ ಹಾಕಿ ಹೊಡಿತಿದ್ರೆ ಯಾರೋ ಬಂದು, ಹೇಗ್ರಿ ಇದ್ದೀರಿ, ಹ್ಯೂಮನ್ ಅದೇನೋ ಇದಾವಲ್ವಾ ಅಂತವ್ರು ಬಂದಾಗ ಆಗ ಇಮಿಡಿಯೇಟ್ ಅವ್ರಿಗೊಂದು ವ್ಯವಸ್ಥೆಗಳೇನೋ ಮಾಡ್ತಾರಂತೆ. ಹ್ಯೂಮನ್ ರೈಟ್ಸ್ ಆ ರೀತಿ ಇವ್ರಿಗೆಲ್ಲಿ ಸಿಕ್ಕಿದೆ ಟ್ರೀಟ್ಮೆಂಟ್ ಅನ್ನೋ ತರ. ಏನಿದು ಹೇಳಲಿಲ್ಲ, ಭಟ್ರು ಹೇಳಿದ್ರಂತೆ ಏನೂ ಹೇಳಬಾರ್ದು ಅಂತೇಳಿ. ವಾಪಸ್ ಬಂದು ದೇವೇಂದ್ರನತ್ತ ಕೇಳಿದಂತೆ, ಏನು ಸ್ವಾಮಿ ಇದು, ಏನು ನಡೀತಿದೆ ಅಂದಾಗ, ನೀನು ಆ ಒಂದು ಲೋಕದಲ್ಲಿ, ಭೂಲೋಕದಲ್ಲಿ ಇದ್ದ ಅದೇ ಶರೀರದ ಜೊತೆ ಬಂದಿದ್ದೀಯಲ್ವಾ, ಅದಕ್ಕೆ ನಿನ್ನಲ್ಲಿ ಇನ್ನೂ ಆ ಜಿಗುಪ್ಸೆ, ಇನ್ನೂ ಒಂದು ದ್ವೇಷ, ಆ ಪ್ರೀತಿ, ಪ್ರೇಮ, ಕಾಮ ಇನ್ನೂ ಆ ದೇಹ ಕಂಡುಕೊಂಡಿದ್ದಾವೆ. ಅದೇ ದೇಹದಲ್ಲೇ ಇರೋದು ನೀನು, ಆ ದೇಹದಲ್ಲಿರೋ ಆತ್ಮ. ಅಲ್ಲೊಂದು ದೊಡ್ಡದಾದಂಥ ಒಂದು ದೀಪ ಉರಿತಿದೆ ನೋಡು, ಆ ದೀಪದ ಒಳಗಡೆ ಹೋಗಿ ಬಾ ಅಂದ್ರಂತೆ. ಆ ದೀಪವನ್ನ ದೊಡ್ಡದಾದಂಥದ್ದು, ದೀಪ್ಯಮಾನವಾದಂಥ ದೀಪ ಹೋಗ್ತಿದ್ರೆ ಸುಡ್ಲಿಲ್ವಂತೆ. ಹೋಗ್ತಿದ್ದಾಗೆ ಆ ಶರೀರ ಕಳಚಿ ಬಿದ್ದುಬಿಡ್ತಂತೆ, ಒಂಥರ ಪ್ರಕಾಶಮಾನ ಆಗ್ಬಿಟ್ನಂತೆ.
ಧರ್ಮರ ಈ ಯಾವುದೇ ರಾಗ ದ್ವೇಷ ಭಾವ ಏನೂ ಇಲ್ಲವಂತೆ, ಎಂಥದ್ದಿಲ್ಲ, ಒಂಥರ ತಟಸ್ಥಂ ಅನ್ನತಕ್ಕಂಥ ಭಾವ. ಅಲ್ಲಿ ಹೊರಗಡೆ ಬರ್ತಿದ್ದಾಗೆ ಈಗ ಕೂತ್ಕೋ ಹೇಳ್ತಾನೆ ಧರ್ಮ ಸೂಕ್ಷ್ಮವನ್ನು. ನಾವು ಭೂಲೋಕದಲ್ಲಿದ್ದಾಗ ಕೆಲವೊಂದು ಒಳ್ಳೇದು ಮಾಡಿರ್ತೇವೆ, ಕೆಟ್ಟದ್ದು ಮಾಡಿರ್ತೇವೆ. ಕೆಟ್ಟದ್ದು ತುಂಬ ಜಾಸ್ತಿ ಮಾಡಿದ್ದಾಗ ಅವ್ರಿಗೇನು ಮಾಡ್ತೇವೆ, ಮೊದಲಿಗೆ ಸ್ವಲ್ಪ ಸುಖ ಉಳ್ಕೊಂಡಿರುತ್ತೆ, ಪುಣ್ಯ. ಪಾಪಗಳು ತುಂಬ ಮಾಡಿರೋರಿಗೆ ಸ್ವಲ್ಪ ಪುಣ್ಯ ಮಾಡೇ ಮಾಡಿರ್ತಾನೆ, ಅವ್ನಿಗೆ ಗೊತ್ತಿಲ್ಲದೆ. ಯಾರಿಗೂ ಒಳ್ಳೇದು ಮಾಡಿರ್ತಾನೆ, ಎಲ್ಲರೂ ಮಾಡೇ ಮಾಡಿರ್ತಾರೆ. ಅಂಥವನಿಗೆ ಏನು ಮಾಡ್ತೇವೆ, ಮೊದಲು ಅವನಿಗೆ ಸುಖ ಕೊಟ್ಬಿಡ್ತೇವೆ, ಸ್ವರ್ಗ ಹೋಗಿ ಅನುಭವಿಸು, ಅದಾದ್ಮೇಲೆ ನಿನಗೆ ನರಕಕ್ಕೆ ಪೂರ್ತಿ ಜೀವನ ನರಕ. 3 ದಿನ 4 ದಿನಕ್ಕೆ ಚಾಂದ್ ಪೂರ ಮೇನ ಅಂದೇರ ರಾತ್ ಅನ್ನೋ ಥರ, 4 ದಿನ ಸುಖ, ಹೋಗಿ ಮಿತ್ಕೋ, ಬಿಡಿ 26 ದಿನವೂ ನರಕನೇ ಹೋಗು ಅನ್ನೋ ಥರ. ಅದರಿಂದ ದುರ್ಯೋಧನಾದಿಗಳು ಸ್ವರ್ಗದಲ್ಲಿದ್ದಾರೆ. ಇನ್ನು ನಿನ್ನ ಸೋದರರು ಪಾಂಡವರು ಅಂದೆಲ್ಲ, ಅವರಲ್ಲಿ ಅಲ್ಪ ಪಾಪ ಅನ್ನತಕ್ಕಂಥದ್ದಿರುತ್ತೆ. ಎಷ್ಟೇ ಪುಣ್ಯಾತ್ಮರಾದರೂ ತಿಳಿಯೋದು ಕೆಲವೊಂದು ತಪ್ಪುಗಳನ್ನು ಮಾಡಿರ್ತಾರೆ. ತಿಳ್ಕೊಂಡೇ ಮಾಡಿರ್ತೇವೆ. ನಾನಂತೂ ಜಾಸ್ತಿ ಮಾಡಿರ್ತೇನೆ, ಸದಾ ಅದನ್ನೇ ಹೇಳ್ತಿರ್ತೇನಮ್ಮ, ಇನ್ನು ಜಾಸ್ತಿ ಬೇಡಮ್ಮ, ಇರೋ ತಗ್ಗಸಮ್ಮ, ಇನ್ನಷ್ಟು ಜಾಸ್ತಿ ಒಳ್ಳೇದು ಮಾಡುವಷ್ಟು ಶಕ್ತಿ ಕೊಡಮ್ಮ, ನೀನೇ ನೋಡ್ಕೋ, ಸತ್ಯ ಧರ್ಮಗಳಿಗೆ ನೀನೇ ಸಾಕ್ಷಿಭೂತವಾಗಿರುವಂತಕ್ಕಂಥ ರೀತಿಯಲ್ಲಿ. ಆ ಪಾಪ ಪುಣ್ಯದಲ್ಲಿ ಪಾಪ ಸ್ವಲ್ಪ ಮಾಡಿರ್ತಾರೆ. ಅದರಿಂದ ಪುಣ್ಯಾತ್ಮರನ್ನೇನು ಮಾಡ್ತವೆ, ಬಂದ ತಕ್ಷಣ ಆ ಒಂದು ನರಕ ಲೋಕಕ್ಕೆ ಹಾಕ್ತಾರೆ. ಆ ಬಾಧೆ ಅನುಭವಿಸ್ತಿದ್ದಾಗೆ, ಕಂಪ್ಲೀಟ್ ಆಗ್ತಿದ್ದಾಗೆ ತಗೊಬಂದು ಪುಣ್ಯ ಲೋಕಕ್ಕೆ ಹಾಕ್ತೇವೆ ಅನ್ನತಕ್ಕಂಥ. ನನಗೆ ಯಾವುದೂ ಇಲ್ಲ ಸ್ವಾಮಿ ಅಂದರೆ. ಅದರಿಂದ ನಾವು ಒಂದಷ್ಟು ಮಾಡೋಣ ಮಕ್ಕಳೇ, ನಮ್ಮ ಜೋಳಿಗೆ ಒಂದಷ್ಟು ಪುಣ್ಯದ ಗಂಟನ್ನು ಹಾಕ್ಕೊಳ್ಳೋಣ. ಮಾಡ್ತೀರಾ ನೀವು ಕೂಡ ಅಂತ ಅನ್ಕೋತೇನೆ. ಮಾತೃದೇವೋ ಭವ.